ಪರಿಸ್ಥಿತಿ ಹಂಗಾಗತ್ತೆ ಸಹಜ. ಹೇಳಂಗಿಲ್ಲ ಬಿಡಕ್ಕ ಹೇಳ್ಕೊಳಂಗಿಲ್ಲ. ಎಚ್ ಎಂ ನಾಗರತ್ನಮ್ಮ. ಯಾವ ಊರಮ್ಮ? ಅಗ್ರಹಾರ. ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಡಿಸೆಂಬರ್ 84 ಇದ್ರಾಗ ಸೇರಿದ್ದೆ. ಆಮೇಲೆ 19ನೇ ಇಸ್ವಿಗೆ ರಿಟೈರ್ಡ್ ಆಗೀನಿ. 36 ವರ್ಷ ಕೆಲಸ ಮಾಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಎಷ್ಟಿತ್ತ ದುಡ್ಡು ತಿಂಗಳಿಗೆ? 125. 125 ಒಂದು ತಿಂಗಳು 125 ರೂಪಾಯಿ ಇತ್ತು ನೀವು ಕೆಲಸಕ್ಕೆ ಸೇರಿದಾಗ. ಅಷ್ಟು ಕಡಿಮೆ ಸಂಬಳ ಇದ್ದಾಗಲೂ ನೀವು ಕೆಲಸ ಮಾಡಿ ಬರೀ ಅಂಗನವಾಡಿ ಕಾರ್ಯಕರ್ತೆಗೆ ಬರೀ ಮಕ್ಕಳದ್ದು ಒಂದೇ ಕೆಲಸ ಅಲ್ಲ, ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದೀರಿ. ಅಂದ್ರೆ ಸರ್ಕಾರದ ಮೇಲಧಿಕಾರಿಗಳು ಸೂಚನೆ ಮಾಡ್ತಕ್ಕಂಥ ಎಲ್ಲಾ ಸೇವೆಗಳನ್ನು ಕೊಟ್ಟಿದ್ದೀರಿ. ಈಗ ನಿಮ್ಗೆ ಏನ್ ಸಮಸ್ಯೆ ಅಲ್ಲಿ? ನಮಗೆ ಅದೇ 125 ರೂಪಾಯಿ ನಾವು ಸೇರಿದಾಗ ಸಂಬಳ ಬರ್ತಿತ್ತು. ಅದನ್ನ ಎಲ್ಲ ಮಕ್ಕಳು ಸಂಪಾದಿಸ್ಕೊಂಡು ಮನೆಗೆ ಗಂಡಂದಿರಿಗೂ ಅವ್ರಿಗೂ ಕೆಲಸ ಇಲ್ಲ. ಅವರು ಎಲ್ಲರನ್ನೂ ಸುಧಾರಿಸ್ಕೊಂಡು ಮಧ್ಯಾಹ್ನ ತನಕ ಶಾಲೆ ಇತ್ತು. ಅವಾಗ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ ಇತ್ತು. ಆಮೇಲೆ ಅದು ಮಾಡ್ಕೊಂಬಂದು ಮತ್ತು ಬೇರೆ ಕೂಲಿ ಕೆಲಸ ಮಾಡಕ್ಕೆ ಹೋಗ್ತಿದ್ವಿ. 125 ರೂಪಾಯಿ ನಮ್ಗೆ ಯಾತಕ್ಕೆ ಹಾಕುತ್ತು? ಅಷ್ಟೆಲ್ಲ ಮಾಡಿ ಮಕ್ಕಳನ್ನ ಎಲ್ಲ ಊರಗಳ ಮಕ್ಕಳದು ಗರ್ಭಿಣಿ ಬಾಣಂತಿರೋದು ಎಲ್ಲರೂ ಸೇವೆ ಮಾಡಿ, ಆಮೇಲೆ ಆರೋಗ್ಯ ಇಲಾಖೆಯವರು ನಮ್ಮನ್ನು ಉರ್ಸ್ಕೊಂಡು ತಿಂತಿದ್ರು. ಆಮೇಲೆ ಎಲೆಕ್ಷನ್ನರು, ಆಮೇಲೆ ರಾಜಕೀಯರು, ಆಮೇಲೆ ಇವರು ಯಾವುದೇ ಕೆಲಸ ಬರಲಿ ನಮ್ಮನ್ನು ಉಪಯೋಗಿಸ್ತಿದ್ರು. ಗ್ರಾಮ ಪಂಚಾಯತರು ಕರೀತಿದ್ರು. ಅವರಿಗೆಲ್ಲ ನಾವು ಹೋಗ್ಲಿಲ್ಲದ್ರೆ ನಮ್ಮ ಆಫೀಸರ್ಗೆ ಹೇಳ್ತಿದ್ರು, ನಾವು ಹೇಳ್ತೀವಿ ನೀವು ಹೋಗ್ರಿ ಅಂತ. ಅದನ್ನು ಮಾಡಬೇಕು ಮತ್ತು ಮಕ್ಕಳನ್ನ ಸಂಪಾದಿಸಿ ಅವ್ರನ್ನ ಓದಿಸ್ಕೊಂಡು ಅವರಿಗೆಲ್ಲ ವಿದ್ಯಾಭ್ಯಾಸ ಕೊಟ್ಕೊಂಡು ಕೂಲಿ ನಾಲಿ ಮಾಡಿ ಸಂಪಾದಿಸ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಇದೆಲ್ಲ ಮಾಡ್ಕೊಂಬಂದಿದ್ದೀವಿ. ನಾನು ರಿಟೈರ್ಡ್ ಆಗಿದ್ದು 19ನೇ ಇಸ್ವಿಗೆ. ಅವಾಗ ನನಗೆ ಲಾಸ್ಟ್ 8,000 ಬಂತು. ಒಂದೇ ವರ್ಷ ಅದಾಗಿ 1 ವರ್ಷ 2 ವರ್ಷಕ್ಕೆ ರಿಟೈರ್ಡ್ ಆಗಿಬಿಡ್ತು. ನಾವು ಜಾಸ್ತಿ ಸಂಬಳ ತಗೊಂಡಿಲ್ಲ. ಅವ 8ನೇ ಅಲ್ಲ ನಮ್ಮ ರಿಟೈರ್ಡ್ ಆದಮೇಲೆ ಬೇರೆ ಕೆಲಸಕ್ಕೆ ಸೇರಿದವರಿಗೆಲ್ಲ ಒಂದೇಟಿಗೆ 12,000. ಈಗ ಅವ್ರಿಗೊಂದು ನಮಗೊಂದು. SLC ಆದವ್ರಿಗೆ ಕಡಿಮೆ 25 ರೂಪಾಯಿ ಕಡಿಮೆ ಕೊಡೋರು, SLC ಆಗಲಿಲ್ದವ್ರಿಗೆ ಹೆಚ್ಚಿಗೆ ಆದವ್ರಿಗೆ ಹೆಚ್ಚಿಗೆ ಕೊಡೋರು, ಆಗ್ಲಿಲ್ದವ್ರಿಗೆ ಕಡಿಮೆ ಕೊಡೋರು. ಆ ಥರ ಎಲ್ಲ ಮಾಡಿ ನಾವು ಮಾಡ್ಕೊಂಡು ಬಂದಿದ್ವಿ. ಮಕ್ಕಳಿಗೆ ಈಗ ಒಂದು ಮನೆ ಕಟ್ಟಬೇಕಂದ್ರೆ ಬುನಾದಿ ಹಾಕ್ಬೇಕು. ಬುನಾದಿ ಹಾಕದಲ್ಲೇ ಮುಂದೆ ಓದಲ್ಲ ಅವ್ರು. ಈಗ ನಾವು ಹುಟ್ಟಿದ ಮಕ್ಕಳು ಗರ್ಭಿಣಿ ಬಾಣಂತಿಗಳು 6 ತಿಂಗಳಿಂದ ಮಕ್ಕಳು ನೋಡ್ಕೊಂಡು ಗರ್ಭಿಣಿಯಾಗೆ ಇರ್ತಕ್ಕಂಥ ಪಾಪಗಳಿಂದ ನಾವು ಸಂಪಾದಿಸ್ಕೊಂಡು ಬಂದಿದ್ದೀವಿ. ಅಷ್ಟೆಲ್ಲ ಕೆಲಸ ಮಾಡಿ ಇವಾಗ ನಾವು ಜೀವನ ಮಾಡ್ಬೇಕಂದ್ರೆ ನಾವು ಇಷ್ಟ ನಾವು ಸಂಬಳ ತಗೊಂಡು ಹೆಂಗೋ ಜೀವನ ಮಾಡ್ತಿದ್ವಿ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ. ಈಗ ನಾವು ಅವ್ರ ಹತ್ರ ಇರಲಿ ಇಲ್ದಿರಲಿ, ನಾವು ಎಲ್ಲಿಗೇನ ಹೊಂಟ್ರೆ ಯಾವ್ದಕ್ಕಾನು ಊರಿಗೆ ಹೋದರೆ ಈ ಮಕ್ಕಳು ಕೊಡ್ತಾರೇನಪ್ಪ ಅವ್ರ ಜೇಬು ಕೈ ನೋಡೋಕ್ಕಾಗತ್ತೆ. ನಮಗೆ ಸ್ವಾಭಿಮಾನ ಇರುತ್ತೆ. ಹಗಲೆಲ್ಲ ಮಕ್ಕಳು ಕೇಳೋಕ್ಕಂದ್ರೆ ಆಗಲ್ಲ. ಈಗ ಇಷ್ಟು ವರ್ಷ ದುಡ್ದವರಿಗೆ ನಮಗೆ ಒಂದು ಸ್ವಲ್ಪ ಏನಾರು ಜೀವನ ಮಾಡೋಕ್ಕೆ ಪಿಂಚಿನಿ ಮಾಡಿದರೆ ನಾವು ಅದನ್ನ ಮಾಡ್ತೀವಿ. ನಮಗೆ BPL ಕಾರ್ಡ್ ಇಲ್ಲ, ಯಾವುದು ಸೌಲಭ್ಯನೂ ಇಲ್ಲ. ವೃದ್ಧಾಪ್ಯ ವೇತನ ಒಂದು ನನಗೆ ಬರುತ್ತೆ, ಮಾಡ್ಕೊಂಡಿದ್ದೇನೆ, ಏನೋ ಮಾಡ್ಕೊಂಡಿದ್ದೇನೆ. ಅದು ಬರೀ ಗುಳಿಗೆ ಸಾಲಲ್ಲ. ಅದು ನಮಗೆ ಈಗ ಹಾರ್ಟ್ ವೀಕ್ ಇದೆ, ಹಾರ್ಟ್ನ 2 ಸ್ಟಂಟ್ ಹಾಕಿದ್ದಾರೆ. ಈಗ ಮಕ್ಕಳು ಎಲ್ಲೇ ತನಕ ನೋಡ್ಕೊಂತಾರೆ. ಆದರೂ ಅವ್ರು ನೋಡ್ಕೊಂಡ್ರು ಕೂಡ ನಮಗೂ ಒಂಥರ ಸ್ವಾಭಿಮಾನ ಅನ್ನೋದಿರುತ್ತಲ್ಲ, ನಾವು ಆಗಲೆಲ್ಲ ಅವ್ರನ್ನ ಕೇಳೋಕ್ಕಾಗತ್ತೆ. ಹಂಗಾಗಿ ನಾವು ಈಗ ನೋಡಿ 2022-23 ರಿಟೈರ್ಡ್ ಆದವರಿಗೆ ಗ್ರ್ಯಾಜುಯೇಟಿ ಹಣ ಬಂದತೆ, ಆಮೇಲೆ NPS ಬಂದತೆ. ಈಗ ಅವ್ರಿಗೊಂದು ನಮಗೊಂದ. ನಾವು ಅವಾಗಲೇ ಹಿಂದಿನಿಂದ ನಾವು ದುಡ್ಕೊಂಬಂದೀವಿ ಅಂದರೆ ನಮಗೆ ಇಲ್ಲಿ ಈ ಕೋರ್ಟು ಸರ್ಕಾರ ಏನು ಮಾಡುತ್ತೆ? ಈಗ ಒಬ್ರಿಗೊಂದು ಯಾಕೆ ಮಾಡ್ತತೆ? ಈಗ ಹಿಂದೆ ಕೆಲಸ ಮಾಡಿದವರಿಗೆಲ್ಲ ಅವ್ರಿಗೆ ನಮಗೆ ಕೊಡೋದು ಬೇಡವಾ? ಈಗ 23-22 ಆಗಿರೋರಿಗೆ ಎಲ್ಲ ಬಂದದ್ದು ದುಡ್ಡು, ನಮಗೆ ಯಾಕೆ ಬಂದಿಲ್ಲ? ಈ ಕೋರ್ಟ್ನಾಗ ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ವಾ? ಅವ್ರ ಮನೆಗೆ ಸಮಸ್ಯೆಗಳು ಇರ್ತಾವಲ್ಲ, ಎಲ್ಲರ ಮನೆಗೆ ಇರ್ತಾವಂತ ಗೊತ್ತಾಗುತ್ತೆ. ಅಧಿಕಾರಿಗಳು ಯಾರು ಸ್ಪಂದಿಸಿಲ್ಲ. ನಾವು ಇದಕ್ಕೆ ಜಿಲ್ಲಾ ಮಟ್ಟಕ್ಕೆ ಹೋದ್ವಿ, ರಾಜ್ಯ ಮಟ್ಟಕ್ಕೆ ಹೋದ್ವಿ, ಎಲ್ಲ ಕಚೇರಿಗಳಿಗೆ ಹೋದ್ರೂ ನಮ್ದು ಮನವಿ ತಗೊಂತಾರೆ, ನಡಿಯಮ್ಮ ಅಂತ ಕಳಿಸ್ಬಿಡ್ತಾರೆ. ಅವಾಗ ಪೂರ್ತಿ ಅಷ್ಟೇ ಮಾತಾಡೋದು. ಅಲ್ಲೇ ಈಗ ನಾವು ಒಳಕ್ಕೆ ಹೋದ್ರು ಕೂಡ ಅವ್ರು ಒಳಗೆ ಬರ್ರಿ ಅಂದ್ರೆ ಮಾತ್ರ ನಾವು ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಲೇ ಕೊಟ್ಟೋಗಮ್ಮ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಕೊಟ್ಟಿವು ನಾವು ಅಷ್ಟೂ ಕಷ್ಟಪಟ್ಟು ನಮ್ಮ ಕೈಗೆ ರಿಟೈರ್ಡ್ ಆದಾಗ ದುಡ್ಡಿಲ್ಲ, ಇಟ್ಟು ಒಟ್ಟು ಜೋಡಿಸ್ಕೊಂಡು ಹೋಗಿ ಅಲ್ಲಿ ಕೊಡೋಕೆ ಹೋದ್ರೆ ನಾವು ಒಳಗೆ ಕರ್ಕೊಳಕ್ಕಿಲ್ಲ. ಅವ್ರು ಅಷ್ಟು ಬೇಬಿಷ್ಟಿ ಮಾಡ್ತಾರೆ.
ಈಗ ಮಹಿಳಾ ಅಧಿಕಾರಿಗಳು ಕೂಡ ಹೆಣ್ಮಕ್ಳಿಗೆ ಬೆಲೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರುತ್ತೆ, ನಮ್ಮ ಹತ್ರ ದುಡ್ಡು ಇರಲ್ಲ. ಮಹಿಳಾ ದಿನಾಚರಣೆ ಮಾಡ್ತಾರಲ್ಲ, ಮಹಿಳಾ ದಿನಾಚರಣೆ ಮಾಡ್ತಾರೆ. ಯಾಕೆ ಶೋಷಣೆ ಬಗ್ಗೆ ಸಾವಿರಾರು ಮಾತಾಡ್ತಾರ, ಅವಾಗ ಅದನ್ನ ಯಾಕೆ ಪಾಲನೆ ಮಾಡಲ್ಲ ಅವರು? ಇಲಾಖೆ ನಿಮ್ಮ ಇಲಾಖೆ ಇದಲ್ಲಮ್ಮ, ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದೇನು ಉಪಯೋಗ ಇಲ್ಲ. ಈಗ ಅಲ್ಲಿ ಕೆಲ್ಸಕ್ಕೆ ಸೇರಿದಾರ್ದು ಮಾಡಿದವರಿಗಷ್ಟೇ ಬೆಲೆ. ಈಗ ರಿಟೈರ್ಡ್ ಆದರೆ ಬೆಲೆನೇ ಇಲ್ಲ, ಅಂದ್ರೆ ಬಳಸ್ಕೊಳ್ಳೋದು ಬಿಟ್ಟು ಬಿಡೋದು. ಹಂಗಾಗಿ ನಮಗೆ ಬಹಳ ತೊಂದರೆ ಆಗೈತೆ. ಆಮೇಲೆ ಪಿಂಚಣಿ ಅಂತ ಇಷ್ಟವಷ್ಟು ಮಾಡಿದ್ರೆ ನಮಗೆ ಆಸ್ಪತ್ರೆಗೆ ಆಗಲಿ ತೋರ್ಸ್ಕೊಳಕ್ಕಾಗಲಿ, ಈಗ ಎಲ್ಲಿಗೇನ ನಮಗೂ ಆಸೆ ಆಕಾಂಕ್ಷೆಗಳು ಇರ್ತವೆ. ಬೇರೆ ಕಡೆ ಹೋಗಿ ಬರೋಕ್ಕಾಗಲಿ, ನಮ್ಮ ಬಸ್ ಚಾರ್ಜ್ಗಾಗಲಿ ಬೇಕಾ, ನಮ್ಮ ಖರ್ಚಿಗಾಗಲಿ ಬೇಕಾ, ಆ ಪಿಂಚಣಿ ಅಂತ ಮಾಡಿ ಇಷ್ಟು ಅಂತ ಅವ್ರು ಎಷ್ಟಾನ ಮಾಡಿ ಇಷ್ಟು ಅಂತ ಮಾಡಿದ್ರೆ ನಾವು ಅದನ್ನು ಖುಷಿಯಾಗಿ ಪಾಲನೆ ಮಾಡಿ ಜೀವನ ತಂತ್ರ ಸ್ವೀಕರಿಸ್ತೀವಿ ಅದನ್ನು. ಹಂಗಾಗಿ ಇಷ್ಟೆಲ್ಲ ಮಾಡಿ ಯಾವ ಅಧಿಕಾರಿಗಳು ನಮ್ಮನ್ನು ಬರೀ ಬೇಬಿಷ್ಟು ಮಾಡ್ತಾರೆ. ನಾವು ಹೋದ್ರೆ ನಾವು ಇದು ಮಾಡೋದಿಲ್ಲ, ಹಂಗೆ ನಮ್ಮ ಮರ್ಯಾದೆನೇ ಕೊಡಲ್ಲ ಅವರು. ಅಲ್ಲೇ ಕೂತ್ಕೊಳ್ರಮ್ಮ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಹಂಗಾಗಿ ದಯವಿಟ್ಟು ನಮಗೆ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದೇನೆಂದ್ರೆ, ನಮಗೆ ಗ್ರ್ಯಾಜುಯಿಟಿ ಹಣ ಬರಬೇಕು, NPS ಹಣ ಬರಬೇಕು, ಆಮೇಲೆ ನಮಗೆ ಪಿಂಚಣಿ ಒಂದು ಸ್ವಲ್ಪ ಪಿಂಚಣಿನ ಮಾಡಬೇಕು ಅಂತ ಮನವಿ ಕೇಳ್ಕೊಂತ ಇದೀವಿ ಅಂತ ಕೇಳ್ಕೊಂತ. HM ನಾಗರತ್ನಮ್ಮ, ಅಗ್ರಹಾರ, ಕೂಡ್ಲಿಗಿ ತಾಲೂಕು, ವಿಜಯನಗರ. ನೋಡ್ರಿ ಸರ್, ನಮಗೆ ಇಷ್ಟೆಲ್ಲ ಮಾಡಿ ನಮಗೆ ನಾವು 85, 88ರಾಗ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ರೇಷನ್ನು ತಲೆಮಾಗ್ಲಿದ್ದು ಹೊತ್ಕೊಂಬಂದು, ನಾವು ಗಂಡಸರು ಮಾಡಿದಂಗೆ ತಲೆಮಾಗ್ಲಿದ್ದು ರೇಷನ್ ಹೊತ್ಕೊಂಬಂದು ಬಸ್ನಾಗ್ಲಿದ್ದು ಒಂದೊಂದು ಬಸ್ ಇರ್ತಿದ್ವು ಹಳ್ಳಿಗಳಿಗೆ. ಆ ಬಸ್ನಾಗ ಬಂದು ಹೊತ್ಕೊಂಡೋಗಿ ಮಕ್ಕಳಿಗೆ ಮಾಡಾಕ್ತಿದ್ವಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ. ಆಮೇಲೆ ಆರೋಗ್ಯ ಇಲಾಖೆಗೆ ಮಾಡಿಸ್ಕೊಂತಿದ್ರಲ್ಲ ಕೆಲಸ, ಅದು ಕೂಡ ಫ್ರೀಯಾಗಿ ಮಾಡ್ಕೊಂತಿದ್ರು. ಏನೋ ಪೋಲಿಯೋ ಹಾಕಾರೆ ತಿಂಗಳ ದಿನ 25 ರೂಪಾಯಿದೆ ಅಂತ ಕೊಡ್ತಿದ್ರು. ಅದನ್ನು ಮುರಿದು ಆಮೇಲೆ ಬೇರೆ ನಮಗೆ ಆ ದುಡ್ಡು ಕೊಡ್ಲಾರ್ದ ಆಶಾ ವರ್ಕರ್ ನೇಮಕ ಮಾಡ್ಕೊಂಡ್ರು. ಬೇರೆ ಅವ್ರಿಗೆ ನೇಮಕ ಮಾಡ್ಕೊಂಡು ಅವ್ರಿಗೆ ಬೇರೆ ಪೇಮೆಂಟ್ ಕೊಟ್ಟರು. ಆ ದುಡ್ಡು ನಮಗೆ ಕೊಟ್ಟರು. ನಮಗೆ ಹೇಳಿದ್ರೆ ನಾವು ಮಾಡ್ತಿದ್ವಿ. ನಮಗೂ ಕೂಡ ಆವಾಗ ಕಡಿಮೆ ದುಡ್ಡು ಬರ್ತಿತ್ತು. ಅದನ್ನು ತೆಗೆದಾಕ್ಬಿಟ್ರು, ಅವ್ರಿಗೆ ಮಾಡಿಬಿಟ್ರು. ಇಷ್ಟೆಲ್ಲ ಮಾಡಿ ರೇಷನ್ಗಳು ನಾವು ತಗೊಂಡೋಗಿ ಮಾಡ್ತಿದ್ವಿ ಅಂದರೆ ಇಲ್ಲಿ ಕೂಡ್ಲಿಗೆಯಲ್ಲಿ ಯಾವುದೋ ಮೂಲೆಗೆ ನಮಗೆ ಅಷ್ಟು ಗಾಡಿಗಟ್ಟಲೆ ಕೊಟ್ಟರೆ ಎಷ್ಟು ಸಲ ಬಸ್ ಸ್ಟ್ಯಾಂಡಿಗೆ ಓಡಾಡಿ ಒತ್ಕೊಂಡು ನಾವು ತಲೆಮಾಗ್ಲದ್ದು ಓದ್ಕೊಂಬಂದು ಓಡಾಡಿ ಮಾಡಿದ್ವಿ. ಮನೆ ಇಲ್ಲ ಅಲ್ಲಿ. ಎಲ್ಲೇನೋ ನಾವು ಬೇರೆ ಊರಿಗೆ ಹೋದಾಗ ನಮಗೆ ಮನೆ ಜೀವನ ಮಾಡೋಕೆ ಮನೆ ಇದ್ದಿಲ್ಲ. ಯಾವುದೋ ಒಂದು ಮನೆಗೆ ಅಂದ್ರೆ ರೇಷನ್ ಎಲ್ಲ ತೋದ್ಬಿಟ್ಟಿತ್ತು ನಮ್ಮದು. ಆವಾಗ ಜಿಲ್ಲಾ ನಮ್ಮ ಆಫೀಸ್ನವರು ಅದನ್ನ ರಿಕವರಿ ಮಾಡಿದ್ರು. ದುಡ್ಡು ಎಲ್ಲ ನೆಂದೋಗಿತ್ತಲ್ಲ. ನಾವು ಮನೆಯಲ್ಲಿದ್ದೇನು ಮಾಡೋಣ? ಅಲ್ಪ ಸಂಬಳದಾಗ ಮುರ್ಕೊಂತಿದ್ದಾರೆ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡ್ಕೊಂಬಂದಿವಿ ಅಂದರೆ ನಮ್ಮನ್ನ ಬೇಬಿಷ್ಟು ಮಾಡ್ತಾರೆ. ನಮಗೆ ಯಾಕೆ ಪಿಂಚಣಿ ಮಾಡ್ತಾ ಇಲ್ಲ? ಎಂತೆಂಥ ಲಕ್ಷಗಟ್ಟಲೆ ಸಂಬಳ ಬರೋರಿಗೆ ಅವ್ರಿಗೆ ಪಿಂಚಣಿ ಮಾಡ್ತಿದ್ದಾರೆ. ನಾವು ಇಷ್ಟೆಲ್ಲ ಯಾವ ಆಫೀಸ್ಗಳಿಗೂ ನಮ್ಮಷ್ಟು ರೆಕಾರ್ಡ್ ಬರೆಯೋದು ಯಾರ ಆಫೀಸ್ನಾಗ ಇಲ್ಲ. ಅಂತ 36-40 ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ವಿ ನಾವು. ಅದು ಕಡಿಮೆ ಸಂಬಳ. ಆದ್ರೂ ಕಡಿಮೆ ಸಂಬಳ. ಎಲ್ಲದಕ್ಕೂ ಸರ್ಕಾರ ಉಪಯೋಗಿಸಿರ್ತಿತ್ತು. ಆದ್ರೆ ನಮಗೆ ದುಡ್ಡಿಲ್ಲ, ಫ್ರೀ ಮಾಡಿಸ್ಕೊಂಡು ಹೆಚ್ಚು ಕೆಲಸ ಕಡಿಮೆ ಸಂಬಳ. ನಾವು ಹಂಗ ಊಟ ಮಾಡ್ಲಿಲ್ಲದ್ರ ಚಿಂತಿಲ್ಲ, ಹಂಗ ಕೆಲಸ ಹೋಗಿ ಮಾಡ್ಬೇಕು. ಬಾರಮ್ಮ ಇಷ್ಟು ಟೈಮ್ಗೆ ಇದ್ದು ಬಿಡ್ಬೇಕು. ಬೆಳಿಗ್ಗೆ 7 ಗಂಟೆಗೆ ಹೋದವರು ಪೋಲಿಯೋ ಹಾಕ್ಬೇಕಾರ ಸಾಯಂಕಾಲ 5 ಗಂಟೆವರೆಗೆ ಅಲ್ಲೇ ಇರ್ಬೇಕು. ನಾವು ಊಟ ಯಾವಾಗ ಮಾಡ್ಬೇಕು? ಅಲ್ಲ, ಶಾಲೆಗೆ ಮಾಡ್ತಿದ್ರಿ, ನೀವು ಉಣ್ಬೋದಾಗಿತ್ತು ಅಂತ ಹೇಳ್ತೀರಿ. ನಮಗೆ ಉಣ್ಣಕ್ಕೆ ಆಗ್ಬೇಕಲ್ಲ. ಈಗ ಅವತ್ತು ಭಾನುವಾರ ಇರಲ್ಲ ಪಲ್ಸ್ ಪೋಲಿಯೋ ಹಾಕ್ಬೇಕಾರ. ನಾವು ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆವರೆಗೂ ನಮಗೆ ಊಟ ಎಲ್ಲ ಉಪವಾಸ ಮಾಡಿ ಬರ್ತಿದ್ವಿ. ಇಷ್ಟೆಲ್ಲ ಮಾಡಿ ನಮ್ಮನ್ನು ಧಿಕ್ಕಾರ ಮಾಡಬೇಡ್ರಿ. ದಯವಿಟ್ಟು ನೀವು ಅಂಗನವಾಡಿ ವರ್ಕರ್ಗಳಿಗೆ ಕರುಣೆ ತೋರಿಸಿ ನಮಗೆ ನಮ್ಮ ದುಡ್ಡು ಬರಂಗೆ ಮಾಡಿ, ಆಮೇಲೆ ಪಿಂಚಣಿ ಯೋಜನೆ ಬರಂಗೆ ಮಾಡಿರಿ. ದಯವಿಟ್ಟು ಕೈ ಮುಟ್ಟಿ ಕೇಳ್ಕೊಂತಿದ್ದೀನಿ. ಈಗ ಜೊತೆ ಬಿಡಬಾರ್ದನ್ನದು ಬೆಂಗಳೂರಿಗೆಲ್ಲ ಹೋಗಿಂತ ಬೆಂಗಳೂರಿಗೆಲ್ಲ ನೀವು ಅರ್ಜಿ ಕೊಟ್ಟು ಬಂದಿರಿ. ಪಾಪ ಇವರಿಬ್ರು ಹೋಗಿ ನಾನು ಕೆಳಗೆ ಕುಂದಿಸೋದು. ನೋಡ್ರಿ, ನಿಮಗೆ ವಯೋಸಹಜ ಅನಾರೋಗ್ಯ, ಕಾಲು ಮಾತು ಕೇಳಲ್ಲ. ಯಾಕಂದ್ರೆ ದೇಹ ಎಷ್ಟು ಇದು
ತಿಳಿದಿರೋದು ಆದ್ರೂ ಮತ್ತೆ ಊರ ಅಡ್ಡಾಡ್ತಾ ಮತ್ತೆ ಇದ್ದಾರೆ. ಏನಾರ ಕೊಟ್ಟಂಗ ಸಾಯ್ತ ಮಕ್ಳು ಅಂತ ಸರಿ ಹೋಗವ 100 ರೂಪಾಯಿ 50 ದುಡ್ದೆ ಏನ್ ದೊಡ್ಡ ನನ್ನಂದರಿ ಕೆಲಸ ಅಂತ ಮಾಡ್ರಿ ಇವತ್ತಾಗ ಕೇಳ ಅವ್ರನ್ನ ಏನ್ ಮಾಡ್ತಾರೆ ಗೌರ್ಮೆಂಟ್ನ. ಈಗಿನವ್ರಿಗೆ 15,000 10,000 12,000 ಸಂಬಳ ಕೊಡ್ತಾರಲ್ಲ, ನಮ್ ಸಂಬಳದ ಲೆಕ್ಕಕ್ಕನ ಬೇಡ ನಮಗೆ ಪೆನ್ಷನ್ ಹೋಗ್ಲಿ. ಇವತ್ತು ತಗೊಂತಾರ 15,000 12,000 10,000 ಎಲ್ಲ 15,000 ಕದಾರ. ಇವತ್ತು ಹೋರಾಟ ಮಾಡ್ತಾರೆ. ಅವ್ರಿಗೆಲ್ಲ ಮತ್ತೆ ಹೇಳ್ಯಾರ ನೀವು ಮುಂದೆ ಪೆನ್ಷನ್ ಮಾಡ್ತೀವಂತ. ನಮ್ಗೆ ಯಾಕೆ ಮಾಡಲ್ಲ, ಅವ್ರಿಗೆ ಯಾಕೆ ಮಾಡ್ತಾರೆ? ನಾವು ಕಮ್ಮಿ ಸಂಬಳ ದುಡ್ದವ್ರಿಗೆ ಪೆನ್ಷನ್ ಇಲ್ಲ, ಇವಾಗ ಅವ್ರಿಗೆ ಪೆನ್ಷನ್ ಕೊಡ್ತಾರಂತ. ನೀವು ಅಂಗನವಾಡಿ ಸಹಾಯಕರ, ಅಂಗನವಾಡಿ ಟೀಚರ್, ಅಂಗನವಾಡಿ ಟೀಚರ್ ಆಗಿ ಏನಾಗೆಲ್ಲ ಕೆಲಸ ಮಾಡಿರಿ ನೀವು ಅವಾಗೆಲ್ಲ ಎಲೆಕ್ಷನ್ನಾಗ? ಎಲೆಕ್ಷನ್ ಡ್ಯೂಟಿನೂ ಮಾಡಿವಿ, ಬೇರೆ ಹಳ್ಳಿಗಳಿಗೆ ಹಾಕಿದ್ರು ಕೂಡ ಹೋಗಿ ಮಾಡಿವಿ. ಆಮೇಲೆ ಇದ್ದೂರಾಗ ಏನಾರ ಕೆಲಸ ಕಾರ್ಯ ಗರ್ಭಿಣಿ ಬಾಣಂತಿ ಅವ್ರನ್ನೆಲ್ಲ ನೋಡ್ಕೋಬೇಕು. ಅವ್ರಿಗೆ ರೇಷನ್ ಕೊಡು ಅಂದ್ರೆ ಮತ್ತೆ ಅವ್ರನ್ನ ಕರೆ ಕಲಿಸಿ ಕೊಡ್ಬೇಕು. ಒಬ್ಬಕ್ಕೆ ಬಂದು ನಾಳೆ ಕಮ್ಮಿ ಕೊಡ್ತೇವೆ ಅಂತಾರೆ, ಜಾಸ್ತಿ ಕೊಟ್ರೆ ಯಾರಿಗೂ ಕೊಡದಿದ್ರು 4 ಜನ ಇವ್ರು ಕುಂದಿಸ್ಕೊಂಡು ಮೆಂಬರ್ಗಳು ಕುಂದಿಸ್ಕೊಂಡು ಕೊಟ್ರು ಕೂಡ ಜಗಳ ಮಾಡ್ತಾರೆ. ಅಂತವೆಲ್ಲ ಅನುಭವಿಸಿ ನಾವು. ಆರೋಗ್ಯ ಇಲಾಖೆಯಿಂದ ಪೋಲಿಯೋ ಟೈಮ್ನಲ್ಲಿ ಕರೀತಾರೆ. ಪೋಲಿಯೋ ಟೈಮ್ನಾಗು 4 ದಿನ ಬರೀ 25 ರೂಪಾಯಿ ಕೊಡೋರು ಒಂದ್ ದಿನಕ್ಕೆ. 25 4 ದಿನ ಮಾಡ್ರೆ 100 ರೂಪಾಯಿಗೆ ಅದಕ್ಕೆ 75 ಇನ್ನೊಬ್ಬಕ್ಕೆ ಅಲ್ಲಿ 25 ಅದನ್ನು ಹಿಡ್ಕೊಂಡು ಕೊಡೋರು. ಇಲ್ಲಮ್ಮ ಇಷ್ಟೇ ದುಡ್ಡು ಬಂದಿರೋದು ಇಷ್ಟೇ. ಮತ್ತೆ ಆರೋಗ್ಯ ಇಲಾಖೆಯವರು ಪೋಲಿಯೋ, ಎಲ್ಲರೂ ಆಮೇಲೆ ಚುನಾವಣೆ ಎಲೆಕ್ಷನ್ ಟೈಮ್, ಆಮೇಲೆ ಸರ್ವೆ ಮಾಡೋರು. ಆಮೇಲೆ ಚುನಾವಣೆಗೆ ಏನಾಯ್ತು, ನಮ್ಮನ್ನ ಸೇರ್ಸು ಹೊಸ ಮದುವೆ ಅದನ್ನೆಲ್ಲ ಸೇರ್ಸ್ಬೇಕಲ್ಲ, ಅವ್ರು ನಾವು ಕೇಳಿದ ಡಾಕ್ಯುಮೆಂಟ್ ಕೊಡ್ತಿದ್ರೆ ಅವ್ರು ಬಂದು ಕೊಡಲ್ಲ. ಆಮೇಲೆ ಬಂದೆ ನನ್ನ ಹೆಂಡತಿದ್ ಯಾಕೆ ಸೇರ್ಸಿಲ್ಲ ಮದುವೆ ಅಂದ್ರೆ ನೀನ್ ಏನ್ ಕೊಟ್ಟೆ ನಾನೇ ಕೊಡಕ್ಕೆ, ನೀನ್ ಯಾಕೆ ಊರಾಗಿರೋದು? ಇಂಥವೆಲ್ಲ ಶೋಷಣೆ ನೀವು ಅನುಭವಿಸಿರಿ, ಈ ತರದ ಶೋಷಣೆಯನ್ನು ಕೂಡ ಅನುಭವಿಸಿರಿ. ಎಲ್ಲ ಶೋಷಣೆ ಅನುಭವಿಸಿ ಇಷ್ಟು ವರ್ಷಗಳಲ್ಲಿ ನೀವು ಗಂಧ ತೇದಂಗ ಸಮಾಜಕ್ಕೋಸ್ಕರ ತೇದ್ರು ಕೂಡ ಇಲಾಖೆಗೂ ತೇದ್ರು ಶ್ರಮ ಪಟ್ಟರು ಕೂಡ ಅಂತೆಲ್ಲ ಪೆನ್ಷನ್ ಕೊಡ್ಬೇಕು, ಎಲ್ಲರಿಗೂ ಕೊಡ್ಲಿ. ಎಲ್ಲರಿಗೂ ಪೆನ್ಷನ್, ಒಬ್ರಿಗೆ ಕೊಡೋದು ಒಬ್ರಿಗೆ ಬಿಡೋದಲ್ಲ, ಎಲ್ಲರಿಗೂ ಪೆನ್ಷನ್ ಮಾಡಿ. ಯಾಕಂದ್ರೆ ನೀನ್ ಇವತ್ತು ಆ ಪೆನ್ಷನ್ನಾಗೆ ಜೀವನ ಮಾಡಿದ್ದೇನೆ. ಎಷ್ಟೋ ಜನ ಸಾರ ರತ್ನ ಯಾವ್ರಾಗ ಅಕ್ಕ ನಾನೇನು ಮನೆ ಬಂದೀನಿ, 2 ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಟೀನಿ. ಯಾರು ಮನೆಗಿರಕ್ಕೋ ಮನೆಗೆ ಹೋದ್ರೆ ಅಳಿಂದ್ರು ಸೇರಲ್ಲ, ಯಾರು ಸೇರ್ತಾರೆ? ತನ್ನ ಮಗಳಿಗೆ ಅಂತ ನನ್ನ ತಾಯಿ ಅಂತ ಇರ್ತದೆ. ನಾನು ಎಲ್ಲಿ ಹೋಗ್ಲಕ್ಕ ಎಲೆಕ್ಷನ್ ಟ್ರೈನಿಂಗ್ ಹಾಕ್ಯಾರೆ ಬಂದಾಳ ಅಕ್ಕ ಎಲ್ಲಿಗೆ ಹೋಗ್ಲಕ್ಕ ಇವಾಗ ಮಕ್ಕಳು ನಾನೇ ಅಂತ ಹೋದ್ರೆ ಅವ್ರು ಅಳಿಂದ್ರು ಸೇರಲ್ಲ. ಯಾಕೆ ನೀವು ಅವನ್ನ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀವಿ ಹೋಗ್ಬಿಡು ಅಂತಾರೆ. ಈಗ ಪೆನ್ಷನ್ನು ಇಲ್ಲ, ದುಡ್ಡು ಇಲ್ಲ, ಹಂಗ ಇದ್ದೀನಿ. ಕೂಲಿ ಮಾಡಕ್ ಹೋಗ್ತೀನಿ, ಏನೋ ಇದೀನಿ ಅಂತ ಬಂದೀನಿ ನೋಡು. ಏನ್ ಮಾಡಕ್ಕಿಂತ ನಾವ್ ಹೆಂಗ್ ಜೀವನ ಮಾಡಿ? ಎಷ್ಟೋ ಮಂದಿ ಕೂಲಿ ಮಾಡಿ ಜೀವನ ಮಾಡ್ತಾರಲ್ಲ, ಕೈ ಕಾಲು ಕಣ್ಣು ಗಟ್ಟಿ ಇದ್ರೆ ಕೂಲಿ ಮಾಡ್ಬೋದು ಸರ್. ಕೂಲಿನ ಕರ್ಕೊಂಬಲ್ಲ ಸರ್. ಈಗ ಅಲ್ಲ ಸರ್, ಈ ವಯಸ್ಸಿನ ಕಾಲ ಅದರಾಗಿಂತ ವಯಸ್ಸಿನ ಮಕ್ಕಳಿಗೆ ಕಾಲು ಹೋಗ್ತಾ ಇದಾವೆ, ಹೋಗ್ತಾರೆ. ಇನ್ನು ನಮ್ಮಂತರಿ ನೋಡ್ರಿ, ನಾನು ಹೇಳಿದ್ನಲ್ಲ ಮನೆಯಾಗಂತ ಹಿಂಗೆ ಕುತ್ಕೊಂಡು ಸುಮ್ಮನೆ ಕುಂತಿರ್ತೀನಿ. ಅವ್ರಾಗಿ ತಟ್ಟೆಗೆ ಇಟ್ಕೊಟ್ರೆ ಉಣ್ಬೇಕು. ಅವ್ರಿಗೇನ ಕೆಲಸ ಇತ್ತು ಬಿಟ್ಕೊಟ್ಟು ಹೋದ್ರೆ ಮಾಡ್ಕೊಂಡು ಉಣ್ಣ, ಅಲ್ಲೇ ಇಟ್ಟೈತೆ ಮುದ್ದೆ ಮಾಡ್ಕೊಂಡು ಉಣ್ಣು ಅಂತಾರೆ ನಮ್ಮನ್ನು. ನಮ್ಮ ಕೈಲಾದ್ರು ಮಾಡ್ಬೋದ ಗ್ಯಾಸ್ ಮುಂದೆ ನಿಂತ್ಕೊಂಡು, ಇಲ್ಲದ್ರೆ ಅದು ಇಲ್ಲ. ಬಂದು ಅವ್ರೆ ಕೊಡೋವರೆಗೂ ಅವ್ರು ಹೇಳ್ತಾರೆ ಇಲ್ಲಿ ಮಾಡ್ಕೊಂಡು ಅದಾದ್ರೆ ರಾತ್ರಿ ದುಡ್ದು ಇಟ್ಟಿರ್ತಿರ್ತೀವಿ, ಅದು ತಿನ್ಕೊಂಡು ಬಿದ್ದರು ಆಮೇಲೆ ಬಂದ್ಮೇಲೆ ಮಾಡ್ಕೊಡ್ತೀವಿ ಬಿಸಿ. ಅದು ಈ ಆದಾಯ ಇಲ್ಲದಾಗ ಸಹಜ ಇದೆ ಎಲ್ಲ ಕಡೆಗೆ. ಆದ್ರೆ ನಿಮಗೆ ಬರ್ತಕ್ಕಂಥ ಪಿಂಚಣಿ ಬಂದ್ರೆ ನೀವು ಸ್ವಾವಲಂಬನೆ ಬದುಕಬಹುದು. ದುಡಿಮೆ ಇದ್ರೆ ಯಾವ ಬಾರಲ್ಲ, ಗಟ್ಟಿ ಇದ್ದಾಗ ನಿಮ್ಗೆ ಸರ್ಕಾರ ದುಡ್ಸ್ಕೊಂಡ್ಬಿಡ್ತು. ಈಗ ರಿಟೈರ್ಡ್ ಆದ್ಮೇಲೆ ಏನು ಇಲ್ಲ. ಇವಾಗ ಹಂಗಾಗತ್ತೆ. ಹೇಳ್ತಲ್ಲ ರಾತ್ರಿ ದಿನ ಉಳಿಸ್ತಾರೆ, ಬೆಳಗ್ಗೆ ಅದನ್ನ ತಿಂದು ನಾವು ಕೆಲ್ಸಕ್ಕೆ ಹೋಗಿ ಬಂದಲ್ಲಿ ನೀನು ಬಿಸಿ ಮಾಡಿರ್ತೀವಿ. ಇಲ್ಲ ಮಾಡ್ಕೆ ನನ್ನ ಕೈಲಿ ಹಾಕತ್ತಪ್ಪ ನಿಂತ್ಕೊಂಡು ಮಾಡ್ತೇನೆ. ಅದು ಕುತ್ಕೊಳಕ್ಕೂ ಬರಲ್ಲ, ಊರೇ ಕುತ್ಕೊಳಕ್ ಬರಲ್ಲ ನನಗೆ. ಈಗ ಪಿಂಚಣಿ ಬಂದ್ರೆ ಏನೋ ಒಂದು ಸುಧಾರಿಸಬಹುದು, ಒಂದಿಷ್ಟೇನೋ ಒಂದು ನಿಮ್ದು ಆದಾಯ ಬಂದಿರುತ್ತೆ ಅನ್ನೋದೊಂದು ಏನೋ ಒಂದು ಇದಕ್ಕೆ ಮಾಡ್ತಾರೆ ಅನ್ನೋದು ಗಮನಿಸ್ಕೊಳ್ಳೋದು ಒಂದು ಅಂತ ಬರ್ತದೆ. ಹೋಗವ ಕಾಲು ನೋವಾಗಿದೆ ಮಾಡ್ಕೊಂಡು ಹೋಗಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಐತಲ್ಲ, ಹೋಗಿ ಅಳ್ಗಳಿಗೆ ಹೋಗ್ತಾರೆ. ಇಸ್ಕೊಂಬಂದು ಹೋಗಿ ಇನ್ನೂ ಯೋಚನೆ ಇರ್ತೀವಿ. ಒಳ್ಳೆ ನೀವು ನಿನ್ಗಳಿಗೆ ಕೊಡ್ಸಕ್ಕೆ ಇಲ್ಲಮ್ಮ. ನೀವು ಅಧಿಕಾರಿಗಳ ಹತ್ರ ಹೋದಾಗ ಹೆಂಗ್ ರೆಸ್ಪಾನ್ಸ್ ಕೊಡ್ತಾರೆ? ಏನು ಮಾತಾಡ್ತಾರೆ ಬೇಡಮ್ಮ, ಅರ್ಜಿ ತಂದಿಯಾ ಇಸ್ಕ ಒಂದು ಮುಟ್ಟೈತೆ ನಡಿ. ಅದು ಲೋಕಲ್ ಆಗಿ ಇರ್ತಾರಲ್ಲ ನಮ್ಮ ಊರಾಗಿನ ಮುಖಂಡರು. ಅವ್ರು ಯಾರು ನೋಡ್ತಾರೆ ನಮ್ಗೆ ಯಾಕೆ ಬಂದು ಹೇಳ್ತೀವಿ, ನಾವೇ ಬಂದು ಸರ್ ಬಾಗಿಲಿಗೆ ಆಟ ಕೂತ್ಕೊಂಡಿದ್ದೆ ನಾವು. ಅವಾಗ ಬಿಟ್ಟ MLA ತಗೋದ್ವಿ.
ಆತ ಯಾವ್ರೋ ಅಂತ ಮತ್ತೆ ಅದೇನಪ್ಪ ರೆಕಾರ್ಡ್ ಹೋಯ್ತ ಫೋಟೋ ತಕೊಂಡು ಡ್ಯಾಡಿ ಅಂತ ಫೋನ್ ನಂಬರ್ ಕೊಟ್ಟು ಅದು ಆತದ್ದು ಇವತ್ತಿನವ್ರಿಗೆ ಹಿಂಗಾಗತ್ತೆ ಹಿಂಗಿಲ್ಲ ಸುಮ್ಮನೆ ಸರ್ ಇದ್ದದ್ದೆಲ್ಲ ಹೇಳ್ತೀನಿ. ರಿಟೈರ್ಡ್ ಆದ್ಮೇಲೆ ಮನೆಗಿರೋಕ್ಕೆ ನನಗೆ ತೊಂದರೆ ಆಗಿರೋದಕ್ಕೆ 8 ವರ್ಷ 5 ತಿಂಗಳು ಮತ್ತೆ ಆಶಾ ಕಾರ್ಯಕರ್ತೆ ಕೆಲಸ ಮಾಡಿದ್ದೀನಿ ನೋಡ್ರಿ. ಬೇರೆ ಊರಾಗ ಹಳ್ಳಿ ನೋಡ್ರಿ 8 ವರ್ಷ 5 ತಿಂಗಳು ಮಾಡಿದ್ದೀನಿ. ರಿಟೈರ್ಡ್ ಆದ್ಮೇಲೆ ಕೂಡ ರಿಟೈರ್ಡ್ ಆದ್ಮೇಲೆ ಮಾಡಿದ್ದೀನಿ. ಆ ವಯಸ್ಸಿನಾಗ ಅವ್ರಾಗ ಯಾರು ಮಾಡಲ್ಲ ಅಂದ್ರೆ ಅದಕ್ಕೆ ಡಾಕ್ಟ್ರು ಕೇಳ್ತಿದ್ದೆ ಮನೆಗಿದ್ದೀನಿ ನನ್ನ ಕೈ ಕೂತ್ಕೊಂಡು ಕೆಲಸ ಅವ್ರಾಗ ಯಾರು ಮಾಡಲ್ಲ ಅಂತಾರೆ. ಓಕೆ ನಮ್ಮಂದು ಅಲ್ಲಿ ಹೋಗಿ ಮಾಡೀನಿ ಬರೋ ಫಸ್ಟ್ ಸೇರಿದಾಗ ಸಂಬಳ ಇಲ್ಲ, ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು. ಆಮೇಲೆ ಹೋಗ್ತಾ 1,000 ಆಯ್ತು 2,000 ಆಯ್ತು, ಹಿಂಗೆ ಕೊನೆ ಲಾಸ್ಟ್ಗೆ 5,000 ಆಯ್ತು. 5,000 ಯಾವಾಗ ಆತ ಜನಗಳಿಗೆ ಅವಾಗ ಇಷ್ಟೊಂದು ಸಂಬಳ ಬರ್ತೈತೆ ಈಗ ಇನ್ನೇನು ಮಾಡ್ತೇವೆ ಆ ಥರ. ಅಂದ್ರೆ ನಾವು ಮಾಡ್ತೀವಿ ವಯಸ್ಸಿನವರು ಅವ್ರಿಗೆ ಅವಾಗ ಯಾರು ಇದ್ದಿಲ್ಲ ಮಾಡ್ಲಿ ಬಿಡ. ಅದೇ ಅಧ್ಯಕ್ಷರು ಮೆಂಬರ್ಗಳು ಸೇರ್ಸ್ಕೊಂಡು ಬಾರಮ್ಮ ಮಾಡು ಬೇರೆ ಹಳ್ಳಿ ಊರಾಗ ಹೋಗಿ ಮಾಡೀನಿ ನೋಡ್ರಿ. ಅಲ್ಲಮ್ಮ ರಿಟೈರ್ಡ್ ಆಗಿ ಎಷ್ಟು ವರ್ಷ ಈಗ ನೀವು? 11 ವರ್ಷ. 11 ವರ್ಷನೂ ನೀವು ಇದು ಸೌಲಭ್ಯಕ್ಕಾಗಿ ಹೋರಾಡ್ತಾ ಇದ್ದೀರಾ, ಯಾವ್ದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಏನಿಲ್ಲ ಹಿಂಗೆ ಓಡಾಡಿ ಈಗ ಇಂಥ ಜೊತೆ ಇವರೆಲ್ಲ ಇವಾಗೆಲ್ಲ ಬಿದ್ದಂತ ನಾವೆಲ್ಲ ಒಂದು ಸ್ವಲ್ಪ ಮೈಂಡ್ ಇದಾಗತ್ತೆ ಅವ್ರ ಜೊತೆಗೆ ಓಡಾಡ್ತೀವಿ. ಅದ್ರಿಗೂ ದೇಹ ಕೇಳಬೇಕಲ್ಲಮ್ಮ, ಅನಾರೋಗ್ಯ ಮನುಷ್ಯ ಏನೋ ನಂಗೆ ಮೇಲೆ ಇವ್ರಿಬ್ರು ಅಲ್ಲಿ ಕುಂತ್ಕೊಳ್ಳಮ್ಮ ನಾವು ಹೋಗಿ ಬರ್ತೀವಿ ಅಂತಾರೆ. ಸೈನ್ ಹೋಗಿ ಬರ್ತಾರೆ ಮತ್ತೆ ಆಟೋದ ಕರ್ಕೊಂಬರ್ತಾರೆ ಊರಿಗೆ. ಇಷ್ಟೆಲ್ಲ ಅಂದ್ರೆ ಸಹಕಾರ ಮಾಡ್ತಾ ಇದ್ದಾರೆ ಸರ್. ನನ್ನಂತ ಕೈ ಬಿಟ್ಟು ನಿಮ್ಮ ಹೆಸರು? ನನ್ನ ಹೆಸರು ಬಿ ಸಂಪತ್ ಭಾಗ್ಯಲಕ್ಷ್ಮಿ ಅಂತ. ನಾನು ಕೂಡ್ಲಿಗೆ ಐ ಕೇಂದ್ರದಲ್ಲಿ 36 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸರ್ವಿಸ್ ಮಾಡಿ ಈಗ 2020ರಲ್ಲಿ ನಿವೃತ್ತಿ ಹೊಂದಿದ್ದೀನಿ. ನಮ್ಮದು ತಿಂಗಳ 150 ರೂಪಾಯಿ ದುಡ್ಡು ಖರ್ಚು ಮಾಡಿದ್ರು ಆ ದುಡ್ಡು ಇಲ್ಲಿವರೆಗೂ ಬಂದಿಲ್ಲ. ಅದರಿಂದ ನಮಗೆ ಭಾಳ ತೊಂದರೆ ಆಗಿದೆ. ನಾವು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಬಾಡಿಗೆ ಮನೆ ಅಂದರೆ 3,000 ರೂಪಾಯಿ ಇಲ್ದೇ ಈ ಪಟ್ಟಣದಲ್ಲಿ ಮನೆಗಳು ಸಿಗಲ್ಲ. ಅಂಥದ್ರಲ್ಲಿ ನಾವು ಬಾಡಿಗೆ ಎಲ್ಲಿಂದ ಕಟ್ಟಬೇಕು? ಆಮೇಲೆ ನಾವು ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲಿ ಹೋರಾಡಿದ್ದೀವಿ, ರಾಜ್ಯ ಮಟ್ಟದಲ್ಲಿ ಹೋರಾಡಿದ್ದೀವಿ, ಮತ್ತು ಡೆಲ್ಲಿ ತನಕನೂ ಹೋರಾಡಿದ್ದೀವಿ. ನಾವು ಜಿಲ್ಲಾ ಮಟ್ಟದಲ್ಲಿ ಹೋದಾಗೆ ಇದರಲ್ಲಿ ಆಫೀಸ್ ಮುಂದೆ ರೋಡ್ನಲ್ಲಿ ಮಲ್ಕೊಂಡು ಎದ್ದು ಬಂದಿದ್ದೀವಿ. ಇಷ್ಟೆಲ್ಲ ಹೋರಾಟ ಮಾಡಿ ಆಮೇಲೆ ನಾವು ಕೆಲಸ ಮಾಡಿಲ್ಲ ಅಂತಲ್ಲ, ನಮ್ಮ ಕೆಲಸ ಎಲ್ಲಿಗೋ ಹೆಸರಾಗಿದೆ. ಅವಾಗ 5 ಸೇವೆಗಳನ್ನ ನಾವು ನಿಷ್ಠೆಯಿಂದ ಮಾಡಿದ್ದೀವಿ. ನಿಷ್ಠೆಯಿಂದ ಮಾಡಿದಾಗೆ ಅಂಗನವಾಡಿ ಸ್ಕೀಮನ್ನೇ ತೆಗಿಬೇಕು ಅಂತೇಳಿ ಒಂದು ಸರ್ಕಾರ ಆದೇಶ ತಂದಿತ್ತು. ಅವಾಗ ಇವರು ಕಡಿಮೆ ಸಂಬಳದಲ್ಲಿ ದುಡ್ದಿದ್ದಾರೆ, ಇವ್ರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ನೋಡಬೇಕು ಅಂತೇಳಿ ಇದು ನ್ಯಾಯಾಲಯದಿಂದ ಜಡ್ಜ್ಗಳನ್ನ ಕಳಿಸ್ಕೊಟ್ಟಿದ್ರು ಕೇಂದ್ರ ಭೇಟಿಗೆ. ಕಳಿಸಿದಾಗ ನಮ್ಮ ಕೇಂದ್ರ ಫಸ್ಟ್ ಅಂತೇಳಿ ಇಡೀ ತಾಲೂಕಿಗೆ ನಮಗೆ ಹೆಸರು ಬಂದಿದೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟರು ನಾವು ಅವಿವಾಹಿತೆ, ನಮ್ಗೆ ಯಾರೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ನಾವು ಈಗ ಯಾವ ಥರ ಜೀವನ ಮಾಡಬೇಕು? ನಾವು ಅಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಸುಮ್ಮನೆ ಇದ್ದೀವಿ ಅಂದರೆ ಮುಂದೆ ನೀವು ಇದನ್ನು ಜಾರಿಗೆ ಇದು MPS ಮತ್ತು ಗ್ರ್ಯಾಜುಯಿಟಿಯನ್ನು ಜಾರಿ ತರಲಿಲ್ಲದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ ಇದೇ ನಾವು ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೀವಿ ಪತ್ರಕರ್ತರ ಮೂಲಕ. ಅಂದ್ರೆ ನಾವು ಇಲಾಖೆ ಮೂಲಕ ಹೋರಾಡಿ ಬಂದಿದ್ದೀವಿ, ಇಲ್ಲ ಅಂತಲ್ಲ, ಆದರೆ ಹೊರಗಡೆಗೆ ಬಂದಿಲ್ಲ. ಈಗ ಈ ಪತ್ರಕರ್ತರ ಮೂಲಕ ಬರ್ತಾ ಇದ್ದೀವಿ, ಆಮೇಲೆ ಲೋಕಾಯುಕ್ತರಿಗೆ ಹೋಗ್ತೀವಿ, ಮತ್ತೆ ನ್ಯಾಯಾಲಯಕ್ಕೂ ಸಹಿತ ನಾವು ಮೊರೆ ಹೋಗ್ತೀವಿ. ಈಗ ಗಂಡ ಮಕ್ಕಳು ಇದ್ದವರು ನೋಡ್ತಾರಂತ ಹೇಳೋಕ್ಕಾಗಲ್ಲ, ಅವ್ರ ಸಮಸ್ಯೆ ಇರುತ್ತೆ. ಈಗ ನಮ್ಗೆ ಅವ್ರು ಸಹಿತ ಇಲ್ಲ ಅಂದರೆ ನಾವು ಯಾವ ಥರ ಜೀವನ ಮಾಡಬೇಕು? ಅದಕ್ಕೋಸ್ಕರ ಆದಷ್ಟು ಬೇಗನೆ ದಯವಿಟ್ಟು ನಾವು 5 ಸೇವೆಯನ್ನು ನಿಷ್ಠೆಯಿಂದ ಸಲ್ಲಿಸಿದ್ದೀವಿ. ಜನಗಣತಿ ಮಾಡಿದ್ದೀವಿ, ಆಮೇಲೆ ಕೇರ್ ಸಂಸ್ಥೆಯಿಂದ ತಾಯಂದರಿಗೆ ಶಿಕ್ಷಣ ಅಂತ ಬಂದಿತ್ತು. ಮನೆ ಮನೆಗೆ ಹೋಗಿ 5 ಜನ 10 ಜನನ ಕೂಡಿಸಿ ರಾತ್ರಿ ಹೊತ್ತಿನಲ್ಲಿ ಸಹಿತ ಅವ್ರಿಗೆ ತರಬೇತಿ ಕೊಟ್ಟಿದ್ದೀವಿ. ಆಮೇಲೆ ಸ್ತ್ರೀ ಶಕ್ತಿ ಸಂಘಗಳು ಜಾರಿಗೆ ಬರಬೇಕಾದ್ರೆ ನಾವು ಕಷ್ಟಪಟ್ಟಿರೋದಂದ್ರೆ ಆ ದೇವರಿಗೆ ಗೊತ್ತು. ಅದು ಆರ್ಥಿಕ ಸಮಸ್ಯೆ. ನಾನ್ ಬರಲ್ಲ, ನೀನ್ ಬರಲ್ಲ. ನಾವು ಅಂಗನವಾಡಿ ಕಾರ್ಯಕರ್ತರು ಅದ್ರ ಜವಾಬ್ದಾರಿಯನ್ನು ಹೊತ್ಕೊಂಡು ಏರಿಯಾದಲ್ಲಿ 8, 9 ಸಂಘಗಳನ್ನ ಮಾಡಿ ಆ ಸಂಘಗಳ ಮಹಿಳೆಯರನ್ನ ಇವತ್ತು ನಾವು ಮುಂದೆ ತಂದಿದ್ದೀವಿ. ಇದರಿಂದ ಈಗ ಸರ್ಕಾರ ಅವರಿಗೆಲ್ಲ ಆದ್ಯತೆ ಕೊಟ್ಟು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಹೆಲ್ಪರ್ಸಿಗೆ ಒಂದು ತುಳಿತಕ್ಕೆ ಹಾಕ್ಬಿಟ್ಟಿದ್ದಾರೆ. ಆ ಒಂದು ಕಾರಣದಿಂದ ಇಂದಿನ ಕಡಿಮೆ ವೇತನದಲ್ಲಿ ಮಾಡಿದಂಥ ನಮ್ಮಂಥವ್ರಿಗೆ ಪೆನ್ಷನ್ನು ಮತ್ತು MPS ದುಡ್ಡು ಮತ್ತು ಇದು ಒಂದು ಗ್ರ್ಯಾಜುಯಿಟಿ ದುಡ್ಡನ್ನು ಪಾಲಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತೇನೆ.
ನೆಗ್ಲೆಕ್ಟ್ ಮಾಡಿದ್ರು ಏನು ಮಾಡಕ್ಕಂತ ಇದಕ್ಕೆ ನೀವು ನೆಕ್ಸ್ಟ್ ಏನ್ ಸರ್? ನಿರ್ಲಕ್ಷ್ಯಕ್ಕೆ ಒಳಗೆ ಮಾಡ್ತಿರು. ಈಗ ನೀವು ಆಲ್ರೆಡಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ಬಿಟ್ಟಿದ್ದೀರ. ಮುಂದಿನ ಹಂತ ಹೋರಾಟ ಯಾವ ರೀತಿ ಅದೇ ಸರ್, ಅನ್ಕೊಳ್ತೀರಿ? ಈಗ ಪತ್ರಕರ್ತರ ಮೂಲಕ ಹೋಗಿದ್ದೀವಿ, ಆಮೇಲೆ ಲೋಕಾಯುಕ್ತಿಗೆ ಹೋಗ್ತೀವಿ, ಆಮೇಲೆ ಈಗ ನ್ಯಾಯಾಲಯಕ್ಕೆ ಹೋಗ್ತೀವಿ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಾವು ಒಂದು 10 ಜನ 15 ಜನ ಹೋದ್ರೆ ಆಗಲ್ಲ. ನಿವೃತ್ತಿ ಹೊಂದಿದ ಎಲ್ಲಾ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಹೆಚ್ಚಿನ ಮಟ್ಟದಲ್ಲಿ ಒಂದುಗೂಡಿ ಹೋದ್ರೆ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಇದನ್ನ ಘನ ಸರ್ಕಾರ ಮನ್ನಣೆ ಮಾಡಿಕೊಂಡು ಇಷ್ಟು ಮುಂದುವರಿಯೋದಕ್ಕೆ ಮಹಿಳೆಯರನ್ನ ಬಿಡದೇನೆ ಮಹಿಳೆಯರಿಗೆ ಒಂದು ಆದ್ಯತೆ ಕೊಡಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಶರಣಮ್ಮ ಯಾವ ಊರಮ್ಮ? ಕಾನಮಡು ಹಾಂ, ಏಕೇಂದ್ರ ಕೂಡ್ಲಿಗಿ ತಾಲೂಕು ಬಳ್ಳಾರಿ ಡಿಸ್ಟಿಕ್ ಅವಾಗ ಈಗ ವಿಜಯನಗರ ವಿಜಯನಗರ. ಕಾನಮಡು ಏಕೇಂದ್ರ 2 ಐತೆ, ಇನ್ನೊಂದು ಬಿ ಕೇಂದ್ರ ಅಂತ. ಏಕೇಂದ್ರದ ಕೆಲಸ ಮಾಡ್ರಿ ನಾನು. ಎಷ್ಟು ವರ್ಷದಲ್ಲಿ ನೀವೆಲ್ಲ ರಿಟೈರ್ಡ್ ಆಗಿ? 2011 2011 ರಿಟೈರ್ಡ್ ಆಗಿದೆ. 30ಕ್ಕೆ. ಹಾಂ, ಆದರೂ ಕೂಡ ಈವರೆಗೂ ನಿಮಗೆ NPS ಇಲ್ಲ, ಗ್ರಾಜ್ಯುಯೇಟ್ ಅಲ್ಲ ಸರ್, ಎಲ್ಲದ್ದು ಹೇಳ್ಬಾರ್ದು. ಇವಾಗ ನಮ್ಮ ತೊಂದರೆ ದುಡ್ಡು ಅವಾಗಿಂದ 50,000 ಕೊಟ್ಟಾರೆ. ಅವ್ರು ಏನ್ ಹೇಳಿದ್ರು ಮೊದ್ಲು, ಇದು ಏನ್ ಲೆಕ್ಕಲ್ಲ, ತಿಂಗಳ ನಿಮಗೆ ಪೆನ್ಷನ್ ಕೊಡ್ತೀವಿ, ಪೆನ್ಷನ್ ಮಾಡ್ತೀವಿ, ಕಡಿಮೆ ಸಂಬಳಕ್ಕೆ ದುಡಿದ್ರಿ ಪೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಪೆನ್ಷನ್ ಇಲ್ಲ. ಹೋರಾಟ ಮಾಡಿದ್ವಿ, ನಮ್ಮಂತರ ಎಲ್ಲ ಕೇಳಿದ್ವಿ. ಯಾರು ಕೇಳಿದ್ವಿ? ಕೂಡ್ಲಿ ಕೇಳ್ರೆ ಬಳ್ಳಾರಿ ಕೇಳಂತಾರೆ, ಬಳ್ಳಾರಿ ಕೇಳಿದೇವಿ. ಎಲ್ಲಾ ಕಡೆಗೂ ಅರ್ಜಿ ಹಾಕಿ ಎಲ್ಲವೂ ನಮಗೆ ಇದು ಬಂದವ ಮಾಡ್ತೀವಿ, ಅಕ್ಲಾಟ್ಮೆಂಟ್ ಕಳ್ಸ್ಯಾರೆ, ಎಲ್ಲ ಕಡೆಗೂ ಕಳ್ಸಿದ್ವಿ. ನನ್ನ ಸಮಸ್ಯೆ ಏನು, ಇವತ್ತು 2 ಕಾಲಿಲ್ಲ, ನನ್ನ ಜೀವನ ತೊಂದರೆ ಆಗ್ಬಿಟ್ಟೆ. ನನ್ನ ಯಾಕೆ ಆಗ್ತದೆ ಹೇಳಕ್ಕೆ ಮನ್ಸಿಲ್ಲ. ಅರ್ಜಿ ಕೊಟ್ಟಿದ್ರಮ್ಮ ಎಲ್ಲ ಕಡೆ ಕೊಟ್ಟಿದ್ದು ಪೆನ್ಷನ್ ಕೊಟ್ಟು ಕಾಂತ. ಇವತ್ತೊಂದು ಆಸ್ಪತ್ರೆ ದುಡ್ಡಿಲ್ಲಿದ್ರೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಅಡ್ಕೊಳ್ಗೆ ಕೊಟ್ಟು ದುಡ್ಡಿಲ್ಲ, ಬೇರೆ ಕಡೆ ಹೋಗಂಗಿಲ್ಲ. ಕಾಲಿನ ತೋಟಕ್ಕೆ ಆಪರೇಷನ್ ಮಾಡ್ಸೋದು ಅಂತ ದುಡ್ಡಿಲ್ಲ, ಏನ್ ಮಾಡಲ್ಲ. 7 ಲಕ್ಷ 8 ಲಕ್ಷ ಯಾರು ಕೊಡ್ತಾರೆ? ಗೌರ್ಮೆಂಟ್ ಆಸ್ಪತ್ರೆ ಕೊಟ್ಟು ಅವ್ರ ಕೂಲಿ ಇಷ್ಟೊಂದು ಮಾಡ್ತಾರೆ. ನಾವು ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋದೆ. ನನ್ನ ಸೊಸೆ ಮೊದಲು ಇವತ್ತು ಕೂಲಿ ಮಾಡ್ಬೇಕು, ನಾವು ಜೀವನ ನೀವು ಮಾಡೋದು. ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರಿದಾಗ ಎಷ್ಟು ಕೊಡ್ತದೆ ತಿಂಗಳಿಗೆ? 150. ತಿಂಗಳಿಗೆ 150. 150. ಕೊನೆ ತಿಂಗಳು 1 ತಿಂಗಳು 3,500 ತಂದಿದ್ದೆ. ಅದು 1,500 ಆಗಿತ್ತು. ಅದು ಹೆಚ್ಚಿಗೆ 2,000 ಹೆಚ್ಚಿಗೆ ಹಾಕಿ ಅದು 1 ತಿಂಗಳು ತಂದಿನಿ ನೋಡ್ರಿ. ನಾನು ಒಂದೇ ತಿಂಗಳು 3,500 ಕೊಟ್ಟರು. ತಿರ್ಗಿಲ್ಲ, ಅಲ್ಲಿ ರಿಟೈರ್ಡ್ ಆಗಿ ಮನೆಗೆ ಬಂದು ನಾನು ಏನು ಕೊಡಂಗಿಲ್ಲ ಸರ್ಕಾರಕ್ಕೆ. ಕೊನೆಗೆ ಏನಾದ್ರು ಇಟ್ಟು ತಿಂಗಳ ಎಷ್ಟು ಕೊಟ್ರೆ ನಾವು ಏನಾದ್ರು ಜೀವನ ಮಾಡ್ತೀವಿ. ಮಕ್ಕಳು ಕೇಳೋದು ಏನು, ನಮ್ಮ ಮಕ್ಕಳು ಜೀವನ ಮಾಡೋದೇ ಕಷ್ಟ. ಬಿಸಿಲಂದ ನೆಳ್ಳಗೆ ಹೋಗಿ ಕೆಲಸ ಮಾಡ್ತೀವಿ. ನಮಗೆ ಏನಿಲ್ಲ. ನೀನು ಮಾಡ್ದಲ್ಲವ ಬರೀ 100 ರೂಪಾಯಿ ಇವತ್ತಕ್ಕೆ ಹೋಗಿ ಅವ್ರಿಗೆ ಕೇಳಿ ಗೌರ್ಮೆಂಟ್ನ ಏನಾದ್ರು ಕೊಡ್ತಾರಂಗೆ. ಏನ್ ಮಾಡೋಣ ಸರ್, ನಾವು ಯಾರನ್ನು ಕೇಳಲ್ಲ. ಎಲ್ಲಾ ಕಡೆ ಕೇಳಿದ್ದಾದ್ರು, ಕೂಲಿಗೆ ಬಂದು ಅರ್ಜಿ ಹಾಕಿದ್ದಾದ್ರು ಎಲ್ಲ. ಬರ್ತದಮ್ಮ ನಿಮಗೆ ಟೆನ್ಷನ್ ಮಾಡ್ತಾರೆ, ಯಡಿಯೂರಪ್ಪರಿಂದಾಗ ಮಾಡ್ತೀವಿ ಅಂತ ಒಪ್ಪಿಕೊಂಡ್ರು ಅವ್ರು. ಹಂಗೆ ಒಂದು ಸ್ವಲ್ಪ ದಿನಕ್ಕೆ ಅವ್ರು ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳೋದು ಇಷ್ಟು, ನಮ್ಮವ್ವ ನನ್ನ ತಾಯಿ ನಿನ್ನ ಮನೆಗೆ ನಿನ್ನ ಅಕ್ಕ ತಂಗಿಯರ ನಿನ್ನ ತಾಯಿ ಹಿಂಗೆ ರಿಟೈರ್ಡ್ ಆಗಿ ಏನು ಬರ್ದಂಗಿದ್ರೆ ನೀನು ಏನು ಮಾಡ್ತಿದ್ದು ನಿನಗೆ ಸಂಕಟ ಆಗ್ತಿತ್ತು. ಅದು ಇವಾಗ ನಿನಗೆ ಅರ್ಥ ಆಗಲ್ಲ ಏನು. ಯಾಕಂದ್ರೆ ನಿಮ್ಗೆ ಬೇಕಾದಂಗೆ ಹೇಳ್ತಿದ್ದಿ, ನಿಮ್ಗೆ ದುಡ್ಡಿನ ಅವಶ್ಯಕತೆ ಇರಲ್ಲ. ನಮ್ಮಂತ ಅನಾಥನ್ನ ನೋಡಿ ಸ್ವಲ್ಪ ಕಂಡ್ಬಿಟ್ಟು ನೋಡಿ ಒಂದು ಪೆನ್ಷನ್ ಮಾಡ್ಕೊಂಡು ನಾವು ಸಾಯೋ ತನಕನ ಸತ್ತಾಗಲ್ಲ ನಿಮ್ಮನ್ನ ನೆನೆಸ್ಕೊಂಡು ಸಾಯ್ತೀವಿ ಅಥವಾ ತಿಂದು. ಅಲ್ಲಮ್ಮ, ನೀವು ಸಂಘಟನೆಯಲ್ಲಿ ಇದ್ರು, ಸಂಘಟನೆ ಏನು ಇದು ಮಾಡ್ಲಿಲ್ಲಮ್ಮ? ಯಾರು ಮಾಡಿದ್ರು ಸಂಘಟನೆಯವರು ಮಾಡಲ್ಲ. ಕೊಡ 100 ರೂಪಾಯಿ ಕೊಡಿ, ನಿನ್ಗೆ ಏನಾರ ಬಂದ ಫೋನ್ ಮಾಡಕ್ ಬೇಕಲ್ಲ, ಫೋನ್ 100 ರೂಪಾಯಿ ಕೊಡಕ್. ಫೋನ್ ಮಾಡಿದ್ರೆ 100 ರೂಪಾಯಿ ಕೊಡಕ್. ನಾವ್ ಎಲ್ಲಿ ಕೊಡೋಣ ಸರ್ 100 ರೂಪಾಯಿನ? ಒಂದ್ 100 ರೂಪಾಯಿ ಕೊಟ್ರೆ ಒಂದ್ಸಲ ಮೀಟಿಂಗ್ ಐತ್ ಬಾ ಅಂತಾರೆ ಅಷ್ಟೇ. 1 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಆದ್ರೆ 100 ರೂಪಾಯಿ ಕೊಡು ಬಾ. 1 ತಿಂಗಳ ಮೀಟಿಂಗಿಗೆ ಒಂದ್ಸಲ ಫೋನ್ ಮಾಡ್ತಾರೆ, ಅದಕ್ಕೆ 100 ರೂಪಾಯಿ ಕೊಡ್ಬೇಕು. ಓಹೋ, ಈ ವಿಷಯದಲ್ಲಿ ಸಂಘಟನೆಯವರು ಯಾರು ಸಹಾಯ ಮಾಡ್ತಿಲ್ಲ? ಯಾರು ಮಾಡಲ್ಲ, ಯಾರು ಮಾಡಲ್ಲ, ಏನಿಲ್ಲ. ಬಂದೆ ಹೋದ, ನಾವಾಗ ಹೋದ್ರಾಗ ಫ್ರೆಂಡ್ಸ್ ಜೊತೆಗೆ ಹೋಗೋದು, ಎಲ್ಲ ಹೋಟ್ಲಿಗೆ ಹೋಗ್ತದೆ, ಎಲ್ಲಗೆ ತಾಕತ್ ಕುತ್ಕೊಳ್ಳವ. ನೀನೇನ್ ನಮ್ಮನ್ನ ಕೇಳ್ತಿ ತಿರ್ಗ ಇಂಥವೆಲ್ಲ ಮಾತಾಡ್ತಾರೆ. ನಮ್ಮವ್ವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳೋದು ಇಷ್ಟೇ, ಎಷ್ಟು ಏನಾರ ಮಾಡಿ ನಮ್ಮಂತಾರೆ ಪೆನ್ಷನ್ ಮಾಡವ, ನೀನು ಪುಣ್ಯ ಬರ್ತತೆ. ನಿಮ್ಮ ಹೆಸರಮ್ಮ? ಡಿ.ಜಿ. ಶರಣಮ್ಮ, ಕಾನಮಡ್ಗು, ಕೂಡ್ಲಿಗಿ ತಾಲೂಕು, ಬಳ್ಳಾರಿ ಡಿಸ್ಟಿಕ್ಕು, ಅಲ್ಲ ವಿಜಯನಗರ ಜಿಲ್ಲೆ, ಕಾನಮಡ್ಗು ಏಕೇಂದ್ರ.
ಇನ್ನೊಬ್ಬ ಎಮ್ಮೆ ಇವಾಗ ನಾನು ರಿಟೈರ್ ಮೇಲೆ ಅದು ಶರಣಮ್ಮ ಅಂತಲೇ ಬಂದಾಳೆ ಆಕಿ ಏಕೆಂದ್ರದಾಗ ಅದಕ್ಕೆ ನಂದು ರಿಟೈರ್ ಆಗಿ ಏಕೆಂದ್ರೆ ಎಂತ ಶರಣಮ್ಮ ಅಂತಾರ ಮನೆ DG DG. ಹಾಂ ಪೆನ್ಷನ್